ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಯುನೈಟೆಡ್ ನೇಷನ್ ಸೋವಿಯತ್ ಒಕ್ಕೂಟ ಈ ಒಂದು ವಿಶ್ವ ವಿಕಲಚೇತನರ ಒಂದು ದಿನಾಚರಣೆಯ ಕುರಿತು ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರಬೇಕು, ಅವರ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕು, ಅವರಿಗೆ ಪ್ರತ್ಯೇಕವಾಗಿ ಯಾವುದೇ ರೀತಿಯಲ್ಲಿ ಪ್ರತ್ಯೇಕ ನೀತಿ ನಿಯಮಗಳನ್ನು ತರಬಾರ್ದು, ಎಲ್ಲರೊಂದಿಗೂ ಅವರು ಒಟ್ಟಾಗಿ ಬಾಳ್ಬೇಕು, ಅವರ ಹಕ್ಕುಗಳ ರಕ್ಷಣೆ ಆಗಬೇಕು ಎಂಬ ನಿಟ್ಟಿನಲ್ಲಿ 1992ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ವಿಕಲಚೇತನರ ದಿನಾಚರಣೆಯನ್ನು ಆಚರಣೆ ಮಾಡಿದ್ರು. ನಂತರ ಪ್ರತಿ ಡಿಸೆಂಬರ್ 3ರಂದು ನಾವೊಂದು ವಿಶ್ವದಾದ್ಯಂತ ಇವತ್ತು ವಿಶ್ವ ವಿಕಲಚೇತನರ ದಿನಾಚರಣೆಯನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಈಗಾಗಲೇ ಅತಿಥಿ ಗಣ್ಯರು ಹೇಳಿದ್ರು, ಖಂಡಿತವಾಗಿಯೂ ಬುದ್ಧಿಮಾಂದ್ಯರಿರ್ಬೋದು, ಅಂಗವೈಕಲ್ಯತೆ ಹೊಂದಿದವರನ್ನು ನಾವು ವಿಶೇಷ ಚೇತನರ ಅಂತ ಹೇಳ್ತೀವಿ. ಚೇತನ ಹೇಳಿದ್ರೆ ಬೆಳಕು, ವಿಶೇಷವಾದ ಬೆಳಕು, ಅವರು ವಿಶೇಷವಾದ ಶಕ್ತಿ ಅಂತ ನಾವು ಅವರನ್ನು ಪರಿಗಣಿಸ್ತೀವಿ. ಯಾಕೆಂದ್ರೆ ಈಗಾಗಲೇ ಅವರು ನಮ್ಮೆಲ್ಲರಿಗಿಂತ ಒಂದು ಹೆಜ್ಜೆ ಮುಂದೆ ಎಲ್ಲ ರಂಗಗಳಲ್ಲಿ ಸಾಧನೆ ಮಾಡಿದ್ದಾರೆ. ಅಲ್ಲದೆ ಅವರಿಗಾಗಿ 2006ರಲ್ಲಿ ಆ ಒಂದು ವಿಕಲಚೇತನರ ರಕ್ಷಣಾ ಕಾಯ್ದೆ ಅಂತ ಜಾರಿಗೆ ಬಂತು. ಆ ಕಾಯ್ದೆ 2016ರಲ್ಲಿ ಜಾರಿಗೆ ಬಂದ ನಂತರ ಆ ಕಾಯ್ದೆಯ ಮುಖ್ಯ ಉದ್ದೇಶ ಯಾವುದೇ ಒಂದು ಮಗು ವಿಕಲಚೇತನ ಅಥವಾ ಬುದ್ಧಿಮಾಂದ್ಯ ಅಂಗವೈಕಲ್ಯತೆಯನ್ನು ಹುಟ್ಟಿದಂತ ಒಂದು ಮಗುವನ್ನು ಯಾವುದೇ ರೀತಿಯಲ್ಲಿ ಆ ಕುಟುಂಬಸ್ಥರು ತಿರಸ್ಕಾರ ಮಾಡಬಾರ್ದು, ಪ್ರತ್ಯೇಕವಾಗಿ ಇಡಬಾರ್ದು, ಅಥವಾ ಯಾವುದೇ ಕತ್ತಲೆ ಕೋಣೆಯಲ್ಲಿ ಆ ವ್ಯಕ್ತಿಗೆ, ಆ ಮಗುವಿಗೆ ಅಥವಾ ವ್ಯಕ್ತಿಗೆ ಸಂಕೋಲೆಗಳಿಂದ ಬಂಧಿಸಿಡುವುದಾಗ್ಲಿ, ಆತನ ಹಕ್ಕುಗಳಿಗೆ ಚ್ಯುತಿಯಾಗುವ ರೀತಿಯಲ್ಲಿ ಯಾವುದೋ ರೈಲ್ವೆ ಸ್ಟೇಷನ್ ಅಲ್ಲಿ ಬಿಟ್ಟು ಬರೋದು, ಯಾವುದೋ ಭಿಕ್ಷಾಟನೆ ಬೇಡಲಿಕ್ಕೆ ಸಾರ್ವಜನಿಕ ಸ್ಥಳದಲ್ಲಿ ಇಡುವುದು, ಬಸ್ ನಿಲ್ದಾಣಗಳಲ್ಲಿ ಆತನನ್ನು ಭಿಕ್ಷಾಟನೆಗೆ ಒಪ್ಪಿಸೋದು, ಅಥವಾ ಸಾಕ್ಲಿಕ್ಕೆ ಕಷ್ಟ ಆಗುತ್ತೆ, ನೋಡ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಅಂತ ಎಲ್ಲೋ ಜನನಿ ಬಿಡ ಪ್ರದೇಶದಲ್ಲಿ ಬಿಟ್ಟು ಬರೋದು, ಇದೆಲ್ಲ ಆ ಕಾಯ್ದೆಯಲ್ಲಿ ಅಪರಾಧ ಆಗಿದೆ. ಅದಲ್ಲದೆ ಅಂಗವೈಕಲ್ಯತೆ ಬುದ್ಧಿಮಾಂದ್ಯ ಹೊಂದಿದಂತ ವ್ಯಕ್ತಿಗೆ ಯಾವುದೇ ಸಂಘ ಸಂಸ್ಥೆಯಿಂದ ಆತನಿಗೆ ಸಿಗುವಂತ ಹಕ್ಕುಗಳಿಗೆ ಚ್ಯುತಿಯಾಗಬಾರ್ದು. ಎಲ್ರಿಗೂ ಯಾವ ರೀತಿ ಹಕ್ಕು ಅಧಿಕಾರಗಳಿದೆ ಆ ವ್ಯಕ್ತಿಗೆ, ಮತ್ತೆ ಅಂಗವೈಕಲ್ಯತೆ ಹೊಂದಿದೆ ಎಂಬ ಒಂದು ಕಾರಣದಿಂದ ಯಾವುದೇ ಒಂದು ಸ್ಥಳಾವಕಾಶ ಇರ್ಬೋದು, ಅಥವಾ ಆ ವ್ಯಕ್ತಿಗೆ ಕೊಡುವಂತಹ ಪ್ರವೇಶಾವಕಾಶ, ಸಾರ್ವಜನಿಕ ಸ್ಥಳ ಇರ್ಬೋದು, ಸಾರ್ವಜನಿಕ ಕಚೇರಿ ಅಥವಾ ಸಾರ್ವಜನಿಕ ಯಾವುದಾದ್ರೂ ಸಂಘ ಸಂಸ್ಥೆಗಳಲ್ಲಿ ಭಾಗವಹಿಸುವ ಒಂದು ಅಧಿಕಾರವನ್ನು ಕೊಡಲಾಗಿದೆ. ಮತ್ತೆ ಅಂಗವೈಕಲ್ಯತೆ ಹೊಂದಿದೆ ಅಂತ ಯಾವುದಾದ್ರೂ ಸರ್ಕಾರಿ ಕೆಲಸಗಳು ಕೊಡದೇ ಇರುವುದು, ಅರ್ಹತೆ ಇದ್ರೂ ಸಹ ನಿರಾಕರಣೆ ಮಾಡೋದು, ಇದೆಲ್ಲ ಆ ಕಾಯ್ದೆಯಲ್ಲಿ ಅಪರಾಧ ಆಗಿದೆ. ಮನುಷ್ಯನ ಸೃಷ್ಟಿಯಲ್ಲಿ ಎಲ್ಲವೂ ಇದ್ದಂಥವರು ಇದ್ದಾರೆ, ಕೆಲವೊಂದು ಭಾಗಗಳು, ದೈಹಿಕ ದೇಹದ ಭಾಗಗಳು ಇಲ್ಲದವರು ಇದ್ದಾರೆ. ಇದಕ್ಕೆ ಕಾರಣ ನೀವಲ್ಲ, ಅದು ಒಂದು ಸೃಷ್ಟಿಯ ನಿಯಮ ಅಂತ ನಾವಾದ್ರೂ ಈ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ಅಂದ್ಕೋಬೇಕು. ಆದರೆ ಹಂಗಂದ್ಕೊಂಡು ಸುಮ್ಮನಿರ್ಬಾರ್ದು. ಇದ್ದವನು ಎಷ್ಟು ಜೀವನ ಮಾಡ್ತಾನೋ ಇಲ್ಲದವನು ಅದೇ ಜೀವನ ಮಾಡ್ತಾನೆ. ಇದು ಸತ್ಯನಾ? ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.